ಆತ ತೆಂಗಿನಕಾಯಿ ವ್ಯಾಪಾರಿ. ಮದುವೆಯಾಗಿ 4 ವರ್ಷದ ಮಗನೂ ಇದ್ದ. ಆದರೆ ಹೆಂಡತಿ ಮಗನನ್ನ ದೂರ ಮಾಡಿಕೊಂಡವ ಕಾಲೇಜು ಹುಡುಗಿಯ ಮೇಲೆ ಕಣ್ಣು ಹಾಕಿದ್ದ. ಈತ ಹೆಣ್ಣು ಹೆತ್ತವರ ಮನೆ ಮುಂದೆ ಹೋಗಿ ಕಿರಿಕ್ ಮಾಡ್ತಿದ್ದಂತೆ ಅವರು ರಕ್ತ ದೋಕುಳಿಯನ್ನೇ ಆಡಿದ್ದಾರೆ. ಹೆಂಡತಿ ಮಗನನ್ನ ಬಿಟ್ಟವನಿಗೆ ಕಾಲೇಜು ಸುಂದ್ರಿ ಮೇಲೆ ಲವ್. ಹೆಣ್ಣು ಕೊಡಿ ಅಂತ ಕಾಟ ಕೊಟ್ಟ, ಕೊಂದೇ ಬಿಟ್ರು. ಇದಕ್ಕೆ ಹೇಳೋದು ಕಣ್ರಿ, ಹೆಣ್ಣಾಗ್ಲಿ ಮಣ್ಣಾಗ್ಲಿ ಒಲಿದು ಬಂದ್ರೆ ಮಾತ್ರ ಬದುಕು ಬಂಗಾರ ಅಂತ. ಒಂದು ವೇಳೆ ಬಲವಂತವಾಗಿ ಒಲಿಸಿಕೊಳ್ಳೋದಕ್ಕೆ ಹೋದ್ರೆ ದುರಂತವೇ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನಲ್ಲೂ ಇಂಥದ್ದೇ ದುರಂತ ಪ್ರೇಮ ಕಥೆಯೊಂದು ನಡೆದು ಹೋಗಿದೆ. ಎಸ್, ಈ ಫೋಟೋದಲ್ಲಿದ್ದಾನಲ್ಲ, ಈತನೇ ಈ ದುರಂತ ಪ್ರೇಮ ಕಥೆಯ ಕಥಾನಾಯಕ. ಹೆಸರು ಚೇತನ್ ಅಂತ. ಶಿವಮೊಗ್ಗ ಮೂಲದವನು. ಬಿಸ್ನೆಸ್ ಅಂತ ತಿಪಟೂರಿಗೆ ಬಂದಿದ್ದ ಈತ ಇಲ್ಲಿಯೇ ಸೆಟ್ಲ್ ಆಗಿದ್ದ. ಈತನಿಗೆ ಮದುವೆಯಾಗಿ 4 ವರ್ಷದ ಮಗನೂ ಇದ್ದಾನೆ. ಆದ್ರೆ ಇವನ ಟಾರ್ಚರ್ ತಾಳಲಾರದೆ ಹೆಂಡತಿ ಮಗನ ಸಮೇತ ಮನೆ ಬಿಟ್ಟಿದ್ದಾಳೆ. ಹೀಗಾಗಿ ತಿಪಟೂರು ನಗರದ ಹಿಡೇನಹಳ್ಳಿಯಲ್ಲಿ ಒಂಟಿಯಾಗಿ ಜೀವನವನ್ನ ನಡೆಸ್ತಾ ಇದ್ದ. ತೆಂಗಿನಕಾಯಿ ವ್ಯಾಪಾರ ನಡೆಸ್ತಾ ಜೀವನವನ್ನ ಸಾಗಿಸ್ತಾ ಇದ್ದ. ಹೀಗೆಯೇ ಸುಮ್ಮನಿದ್ದಿದ್ರೆ ಎಲ್ಲವೂ ಚೆನ್ನಾಗಿರ್ತಿತ್ತು. ಆದ್ರೆ ಇವನ ಗ್ರಹಚಾರ ಕೆಟ್ಟಿತ್ತು ಅನ್ಸುತ್ತೆ. ಕಂಡವರ ಮನೆಯ ಹೆಣ್ಣು ಮಗಳ ಮೇಲೆ ಕಣ್ಣು ಹಾಕಿದ್ದ. ಅಷ್ಟೇ, ಒಂದೇ ರಾತ್ರಿಯಲ್ಲಿ ಇವನ ಹೆಣ ಬಿದ್ದಿತ್ತು. 3-4 ಲಾರಿಯನ್ನ ಹೊಂದಿದ್ದ ಚೇತನ್ ತೆಂಗಿನಕಾಯಿ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದ. ಈ ವೇಳೆ ಆಲೂರು ಗ್ರಾಮದ ಯುವತಿಯೊಬ್ಬಳನ್ನ ತನ್ನ ಪ್ರೀತಿಯ ಬಲೆಗೆ ಬೀಳಿಸಿದ್ದ. ಲವ್ ಗಿವ್ ಅಂತ ಆಕೆಯ ತಲೆಯನ್ನ ಕೆಡಿಸಿಬಿಟ್ಟಿದ್ದ. ಕೊನೆಗೆ ಇಬ್ಬರು ಮದುವೆಯಾಗಲು ನಿರ್ಧರಿಸಿದ್ರಂತೆ. ಆದರೆ ಮದುವೆಗೆ ಯುವತಿಯ ಪೋಷಕರು ನಿರಾಕರಿಸಿದ್ರು. ಹೀಗಾಗಿ ಮೊನ್ನೆ ಪಾನಮತ್ತನಾದ ಚೇತನ್ ತಿಪಟೂರು ತಾಲೂಕಿನ ಹಾಲ್ಕುರಕೆ ರಸ್ತೆ ಧನಲಕ್ಷ್ಮಿ ಕಾಯಿ ಫ್ಯಾಕ್ಟರಿ ಬಳಿ ಇರುವ ಯುವತಿಯ ಅಪ್ಪ ಲೋಕೇಶಪ್ಪನ ಪೆಟ್ಟಿಗೆ ಅಂಗಡಿ ಬಳಿ ಹೋಗಿ ನಿಮ್ಮ ಮಗಳನ್ನ ಕೊಡಿ, ಮದುವೆಯಾಗುತ್ತೇನೆ ಅಂತ ಗಲಾಟೆ ಮಾಡಿದ್ದಾನೆ. ಈ ವೇಳೆ ಯುವತಿಯ ತಂದೆ ಮತ್ತೆ ನಾವು ನಿನಗೆ ಮಗಳನ್ನ ಕೊಡೋದಿಲ್ಲ ಅಂದಾಗ ಚೇತನ್ ಹಾಗೂ ಯುವತಿಯ ಪೋಷಕರ ನಡುವೆ ವಾಗ್ವಾದ ನಡೆದು ಹೋಗಿತ್ತು. ಯಾವಾಗ ಗಲಾಟೆ ವಿಕೋಪಕ್ಕೆ ಹೋಯ್ತೋ ಲೋಕೇಶಪ್ಪ ಮತ್ತು ಆತನ ಪತ್ನಿ ಕಲಾವತಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ತಮ್ಮ ಅಂಗಡಿ ಪಕ್ಕದಲ್ಲಿಯೇ ಈ ಚೇತನ್ನ ಹೆಣ ಕೆಡವಿದ್ರು. ತೀವ್ರ ರಕ್ತಸ್ರಾವದಿಂದಾಗಿ ಚೇತನ್ ಸ್ಥಳದಲ್ಲಿಯೇ ಉಸಿರು ಚೆಲ್ಲಿದ್ದ. ಚೇತನ್ ಅನ್ನಂತ ಒಬ್ಬನು ಮಚ್ಚೆಯಿಂದ ಖುದ್ದು ಹೊಡೆದು ಸಾಯಿಸಿದ್ನಿ ಅಂತ ಮಾಹಿತಿ ತಿಳಿಸಿದರು. ಇಮಿಡಿಯೇಟ್ ಆಗಿ ಮಾಹಿತಿ ತಿಳ್ಕೊಂಡು ಪೊಲೀಸರು ಘಟನೆ ನಡೆದಿರೋ ಜಾಗಕ್ಕೆ ಹೋಗುವಾಗ ಘಟನೆ ನಡೆದಿರುವ ಜಾಗ ಬಂದು ಈ ನಮ್ಮ ಏನು ತಿಪಟೂರಿಂದ ಹೊನ್ನವಲಿಗೆ ಹೋಗುವ ಮಧ್ಯ ರಸ್ತೆಯಲ್ಲಿ ಧನಲಕ್ಷ್ಮಿ ಕೋಕೋನಟ್ ಪೌಡರ್ ಫ್ಯಾಕ್ಟ್ರಿ ಅಂತ ಒಂದಿದೆ. ಆ ಫ್ಯಾಕ್ಟ್ರಿಗೆ ಮುಂಭಾಗ ಘಟನೆ ನಡೆದಿದೆ. ಅದೇ ಜಾಗದಲ್ಲಿ ಅಕ್ಯೂಸ್ಡ್ ಏನು ಲೋಕೇಶ್ ಇದ್ದಾರೆ, ಅವರು ಒಂದು ಚಿಕ್ಕ ಬಡ್ಡಿ ಕೊಟ್ಟು ಹಾಕ್ಕೊಂಡಿದ್ದಾರೆ, ಚಿಕ್ಕ ಶಾಪ್ ಒಂದು ಹಾಕ್ಕೊಂಡಿದ್ದಾರೆ, ಅಂಗಡಿ ಪೆಟ್ಟಿಗೆ ಅಂಗಡಿ ಹಾಕ್ಕೊಂಡಿದ್ದಾರೆ. ಸೊ ಆ ಶಾಪ್ ಹತ್ರ ಬಂದು ಈ ಚೇತನನ್ನು ಒಂದು ವಿಚಾರಕ್ಕೆ ವಾಗ್ವಾದ ಆಗಿತ್ತು. ಆ ವಾಗ್ವಾದದಲ್ಲಿ ನಾನು ಸಾಯಿಸಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಅದಾದ ಮೇಲೆ ನಾನು ಖುದ್ದು ಘಟನಾ ಸ್ಥಳಕ್ಕೆ ಹೋಗಿದ್ದ. ಸೊ ವಿಚಾರಣೆಯಲ್ಲಿ ನಮಗೆ ತಿಳಿದು ಬಂದಿರೋದು ಏನೆಂದರೆ, ಘಟನಾ ಹಿನ್ನೆಲೆ ಏನೆಂದರೆ, ಈ ಚೇತನನ್ನು ಆ ಫ್ಯಾಕ್ಟ್ರಿಗೆ ಕ್ಯಾಂಟ್ರಲ್ಲಿ ತೆಂಗಿನಕಾಯಿಗಳು ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದ. ಅದೇ ರೀತಿಯಲ್ಲಿ ಅಲ್ಲಿ ಒಂದು ತೇಜಸ್ವಿ ಅನ್ನೋ 20 years old ಈ ಏನು ಅಕ್ಯೂಸ್ಡ್ ಇದ್ದಾರೆ ಅವ್ರ ಮಗಳು ಪರಿಚಯ ಆಗಿದ್ದರು ಶಾಪಲ್ಲಿ. ಆ ಪರಿಚಯದಿಂದ ಅವರಿಬ್ಬರಿಗೆ ಪರಿಚಯ ಆಯಿತು. ಆ್ಯಂಡ್ ಅಕ್ಯೂಸ್ಡ್ ವಿಕ್ಟಿಮ್ ಯಾರು ಮೃತ ಯಾರಿದ್ದಾರೆ ಚೇತನನ್ನವರು, ಅವರು ಈಗಾಗಲೇ ಸೊ ಮದುವೆ ಆಗಿ ಒಂದು ಸಣ್ಣ ಮಗು ಇದ್ದರು. ಆದರೂ ಸಹ ಈ ಹುಡುಗಿ ಜೊತೆ ಸಂಬಂಧ ಮಾಡಿಕೊಂಡು ಮದುವೆ ಮಾಡ್ಕೋಬೇಕು ಅಂತ ಈ ಲೋಕೇಶನ್ ಅವ್ರ ಜೊತೆ ಮಾತುಕತೆ ಆಗಿದೆ. ಈ ವಿಚಾರದಲ್ಲಿ ವಾಗ್ವಾದ ಆಗಿ ಈ ಘಟನೆ ನಡೆದಿದೆ ಅಂತ ಕಂಡು ಬಂದಿದೆ. ಇನ್ನು ಕೊಲೆ ಮಾಡಿದ ಬಳಿಕ ಲೋಕೇಶಪ್ಪ ಮತ್ತು ದಂಪತಿ ನೇರ ಹೊನ್ನವಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲೊಂದು ಹೆಣ ಬಿದ್ದಿದೆ, ಆ ಹೆಣ ಕೆಡವಿದವರು ನಾವೇ ಅಂತ ಪೊಲೀಸರ ಮುಂದೆ ನಿಂತಿದ್ರು. ತಕ್ಷಣ ಇಬ್ಬರನ್ನು ವಶಕ್ಕೆ ಪಡೆದಿದ್ದ ಹೊನ್ನವಳ್ಳಿ ಪೊಲೀಸರು ಸ್ಥಳಕ್ಕೆ ಬಂದು ನೋಡುವಷ್ಟರಲ್ಲಿ ಚೇತನ್ ಸತ್ತು ಅರ್ಧ ಗಂಟೆಯಾಗಿತ್ತು.
ಲೋಕೇಶಪ್ಪ ಅವರ ಪತ್ನಿ ಕಲಾವತಿ ಯಾವತ್ತೂ ಯಾರನ್ನೂ ಎದುರು ಹಾಕಿಕೊಂಡವರಲ್ಲ. ಇದ್ದ ಇಬ್ಬರ ಮಕ್ಕಳ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ರು. ಮಗಳನ್ನ ಚೆನ್ನಾಗಿ ಸಾಕಿ ಬೆಳೆಸಿ ಪದವಿಯನ್ನ ಕಂಪ್ಲೀಟ್ ಮಾಡಿಸಿ ಮಗಳಿಗೆ ಸರ್ಕಾರಿ ಕೆಲಸ ಕೊಡಲು ಓಡಾಡ್ತಿದ್ರು. ಸೆಂಟ್ರಲ್ಲಿ ಶನಿಯಂತೆ ಒಕ್ಕರಿಸಿದ ಈ ಚೇತನ್ ಎಲ್ಲರ ಜೀವನವನ್ನು ಬರ್ಬಾದ್ ಮಾಡಿಬಿಟ್ಟಿದ್ದಾನೆ. ಕಣ್ಣಲ್ಲಿ ಕಣ್ಣಿಟ್ಟು ಗಿಣಿಯಂತೆ ಸಾಕಿದ್ದ ಮಗಳನ್ನ ಯಾವನು ಗಿಡುಗನಂತೆ ಬಂದು ಹೊತ್ತೊಯ್ತಾನೆ ಅಂದ್ರೆ ಯಾವ ತಂದೆ ತಾಯಿ ತಾನೇ ಸುಮ್ಮನಿರೋಕೆ ಸಾಧ್ಯ? ಆದರೆ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಕೊಲೆ ಮಾಡಿರೋದು ಮಾತ್ರ ತಪ್ಪೇ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.